ಮಾರ್ನಿಂಗ್ ಜಿಮ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು, ಬೈಕಿಲ್ಲ. ವಾಕ್ ಮ್ಯಾನ್ ವಾಕ್. ಎಷ್ಟು ಕೋಲ್ಡ್ ಐತೆ ಮರ ರೋಡ್ನಾಗ, ಚಳಿ ಸ್ಟಾರ್ಟ್ ಆಗಿಬಿಟ್ಟೈತೆ. ಇವು ರೋಡೆಲ್ಲ ಹಾಕ್ಯಾರ. ಫುಲ್ ರೋಡೆಲ್ಲ ಹಾಕ್ಯಾರ. ದಿನ ಹಾಕತ್ತಾರ ರೋಡ್ಗಳಿಗೆ. This is the art. Who did these guys? ಟಾರ್ ಸ್ಪ್ರೇ ಮಾಡ್ತಾವನೆ, ಮುಖಕ್ಕೆಲ್ಲ ಸ್ಪ್ರೇ ಮಾಡಿಬಿಟ್ಟಿದ್ದು ಅಂದ್ಕೊಂಡೇನ. ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟ್ರಾಗ ಬೆಳಗಾಗಿರ್ತೈತೆ ಅನ್ಸತಿ. ಜಿಮ್ಮಿಗೆ ಹೋಗಿ ಬೈಕ್ ಒಂದಿಲ್ಲ, ಬೈಕ್ ಶಿವ ತೊಗೊಂಡೋಗ್ಯಾನ. ಬೆಳಗ್ಗೆ ಏನಾರ ಮೋಟಿವೇಶನ್ ಕೊಡ್ದಿತ್ತು ಅಂದ್ರೆ ಕೊಡ್ಬೇಕು ನೋಡ. ಮೋಟಿವೇಶನ್ ಬೇಕಾಗೈತಿ, ಸಾಕಾಗೈತಿ ಜಿಮ್ಮಿಗೆ ಹೋಗಿ.
ಸ್ಟೇಟ್ ಹೋಗ್ಬನಿ, ಯಾವನು ಈ ಕಡೆ ಹೋಗ್ತಾನೆ, ಅದರಲ್ಲಿ ಗಲೀಜಿರ್ತದೆ. ಟ್ವೆಂಟಿ ಮಿನಿಟ್ಸ್ ಆಗ್ತದೆ ಅನ್ಸುತ್ತೆ ನಾವು ಜಿಮ್ಗೆ ರೀಚ್ ಆಗೋ ಅಷ್ಟ. ಕೋಲ್ಡ್ ಭಾಳ ಇದ್ರು ಇಲ್ಲಿ, ಭಾಳ ಕೆಟ್ಟ ಕೋಲ್ಡ್ ಸ್ಟಾರ್ಟ್ ಆಗೈತಿ. ಕಾರಿ ಕೋಲ್ಡ್ ಐತಿ ಇಲ್ಲಿ. ಶಿವ ಮ್ಯಾನ್ ನೆಗಡಿ ಬರ್ತಾವ ಅನ್ಸುತ್ತೀನಿ. ಸಡನ್ನಾಗಿ ಭಾಳ ಕೋಲ್ಡ್ ಆಗಿತ್ತು. ಎಷ್ಟು ಸ್ನೀಸು. Kids. ಇದ್ರಾಗ ಮತ್ತು ಸ್ಟೋರೇಜ್ ಇಲ್ಲ, ಸ್ಟೋರೇಜ್ ಪಕ್ಕ ಹೊಡ್ಕೋದಿದ್ದು. ಅಂದರೆ ನಿನ್ನೆನ ಈಗ ಬೆಳಗ್ಗೆ ನಾ ಚೆಕ್ ಮಾಡಿದಾಗ 120 ಒಳಗೆ 120 ಫುಲ್ ಆಗೈತೆ ಆಲ್ರೆಡಿ. 8 GB ಐತಿ. ಇವಾಗ 8 GB ಹೊಡ್ಕೋದೈತೆ ಅಷ್ಟೇ. 8 GB ಅಂದ್ರೆ ಅಲ್ಲಿ ಹೋಗೋದ್ರಾಗ ಈಗ ಆಲ್ರೆಡಿ 9 ಮಿನಿಟ್ಸ್ ಆಗೈತೆ ವಿಡಿಯೋ. ಈಗ 9 ಮಿನಿಟ್ಸ್ ಅಂತಂದ್ರೆ ಬಂದಿರ್ತೈತೆ ಅದು ಆಲ್ಮೋಸ್ಟ್ 5 GB ಆಗಿರ್ತೈತೆ.
ದೂರ ದೂರ ಹಶು ಆಗೈತೆ ನಂಗೆ ಇವಾಗ. ಶೆಲ್ ಪೆಟ್ರೋಲ್ ಬಂಕ್ ಇದೆ ಇಲ್ಲಿ. ನಾ ಯಾವಾಗೂ ಆಲ್ಮೋಸ್ಟ್ ಎಲ್ಲ ಯಾವಾಗಲೂ ಪೆಟ್ರೋಲ್ ಇಲ್ಲಿ ಹಾಕ್ಸ್ತೆ. ಇಲ್ಲಿ ಇನ್ನೊಂದು ಏನು ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲೊಂದು ಪವರ್ ಹಾಕ್ತಾರೆ. ಇದ್ರೆ ನಾ ಯಾವಾಗೂ ಮೆಜರ್ ಮಾಡಿಲ್ಲ ಪವರ್ ಎಷ್ಟು ಕಿಲೋಮೀಟ್ರ್ ಹೋಗ್ತೈತಿ, ನಾರ್ಮಲ್ ಎಷ್ಟು ಹೋಗ್ತೈತಿ ಅಂತ. ಯಾರಾದ್ರೂ ಮಾಡಿದ್ರೆ ಹೇಳ್ರಿ ಎಷ್ಟು ಡಿಫ್ರೆನ್ಸ್ ಇರ್ತೈತಿ. ಆಗ್ತಾ ನಾವು ಪವರ್ ಅಂತೇಳಿ ನಾವು ಚೆಕ್ ಮಾಡ್ತಾನೆ. ಅದು ಪವರ್ ಇಲ್ಲ ಅಂದ್ರೆ ಏನು ಡಿಫ್ರೆನ್ಸ್. ಹಂಗೆ ಚೂಟ ಮಾಡ್ತಾರೆ ಅನ್ಸುತ್ತೆ ಅನ್ಸ್ಕೊಂಡು. ಪವರ್ ಹೈ ಮೀಡಿಯಮ್ ಅಂತೇಳಿ 4 ಮಾಡಿ ಅಂದರೆ ಸೇಮ್ ಪೆಟ್ರೋಲ್ ಎಲ್ಲ ಹಾಕು ತುಂಬಿಸೋದು. ಅದ್ರ ಪ್ರೈಸ್ ಅಷ್ಟು ಬಾಟಮ್ ಲೈನ್ ಅಂತಂದು ಕರೆಕ್ಟಾಗಿ ಇಟ್ಟಿರ್ತಾರೆ ಎಲ್ಲ ಕಡೆ. ಗೋಮಾ ಇದು ಸತ್ವ, ಇದು ಮಿಂತ್ರ. ಅದು ಮಿಂತ್ರ ಆಫೀಸ್ ಅದು. ಥ್ರೆಡ್ ಮಿಲ್ ಮೇಲೆ ರೋಡು, ಯಾಕೋ ರೋಡಲ್ಲಿ ಗಾಡಿ ಬರ್ತೈತೆ. ಇಲ್ಲಿ ಬೆಂಗಳೂರಿನಾಗ ರೋಡ್ ಮೇಲೆಲ್ಲ ಓಡೋದು ಭಾಳ ಇದು ಬ್ರೋ, ಡೇಂಜರ್ ಇದೆ. ಅಲ್ಲಿನ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಎಲ್ಲ ಇದು ಬೆಟರ್ ಅದ, ಅಡ್ಡಾಡ್ಬೋದು ಮೋಸ್ಟ್ಲಿ ಒಂದೊಂದ್ಸಲ. ಯಾಕಂತಂದ್ರೆ ಅಲ್ಲಿ ಸ್ಟ್ರೀಟ್ ಖಾಲಿ ಇರ್ತಾವೆ, ಫುಟ್ಪಾತ್ ಇರ್ತೈತಿ, ಎಲ್ಲನೂ ಇರ್ತೈತೆ ಅಲ್ಲಿ. ಆದ್ರೆ ಪಾಪ ಅವಂಗೆ ಅಲ್ಲೇ ನಿದ್ದಿನ ಬಂದೈತಿ ನೋಡಲ್ಲ. ಅದಕ್ಕಾಗಿ ಲೈಫ್ ಎಲ್ಲಾರ್ದು ಸ್ಟ್ರಗಲ್ ಇರ್ತೈತೆ ಬ್ರೋ. ಎಲ್ಲಾರ್ದು ಲೈಫ್ ಅಂತ ಸೇಮ್ ಇರೋದಿಲ್ಲ. ಪಾಪ ಅವಂಗೆ ಅಲ್ಲಿ ನಿದ್ದೆ ಬಂದೈತಿ.
ನನಗೆ ನಿದ್ದೆ ಒಳಗೆ ಟೈಮ್ ಇದ್ರು ನಾನು ಜಿಮ್ಮಿಗೆ ಹೊಂಟೇನೆ. ಇಷ್ಟ ಡಿಫ್ರೆನ್ಸ್. ಆಲ್ರೆಡಿ 15 ಮಿನಿಟ್ಸ್ ಆಯಿತು, ಇನ್ನಾದರೂ ಜಿಮ್ಮಿಗೆ ರೀಚ್ ಆಗಿಲ್ಲ. ಇನ್ನೂ ದೂರ ಜಿಮ್ ಹೊಡೆಗೆ ಬಾಲ್ ಮಾರ ಆಯ್ತು. ರಿವರ್ ಈ ಇಂಡಿಯಾ ಹೊಲ್ಸ್ರಾಗ ಮೋಸ್ಟ್ ಆಫ್ ಪ್ರಾಬ್ಲಮ್ ಏನಂತಂದ್ರೆ ನಾವೇ ಪ್ರಾಬ್ಲಮ್ ಇದಕ್ಕೆ. ಪಾಪ್ಯುಲೇಷನ್ ಜಾಸ್ತಿ ಐತಿ, ಯಾರು ಡಿಸೆಂಟಾಗಿ ಕಸ ಎಲ್ಲಿ ಬೇಕಲ್ಲೇ ಹೋಗಿದ್ದಾರೆ ನೋಡಿ. ಪ್ಲಾಸ್ಟಿಕ್ ಬ್ಯಾಗ್ ಇತ್ತಂದು ನನಗೆ ಆ BBMPದವ್ರು ಕ್ಲೀನ್ ಮಾಡಂದ್ರೆ ಹೆಂಗದ ಮಾಡ್ತಾರೋ ಅದು ಕರೆಕ್ಟಂಗೆ ಟ್ರ್ಯಾಶ್ ಒಳಗೆ ಹಾಕಿ ಕಲೆಕ್ಟ್ ಮಾಡೋಂಗೆ ಬರೋಂಗೆ ಇಟ್ರೆ ಮಾಡ್ತಾರೋ. ಅದಕ್ಕೆ ಎಷ್ಟು ಇದನ್ನು ಹಾಕ್ಬೇಕು ಅವ್ರು, ಹ್ಯೂಮನ್ ಪವರ್ 4 ಮಂದಿನ ಕಳಿಸ್ಬೇಕು, ಅದನ್ನು ತುಂಬಿಸ್ಬೇಕು, ಅದನ್ನು ತುಂಬೋವ್ರಿಗೂ ಪಾಪ ಎಷ್ಟು ಕಷ್ಟ ಆಗ್ತೈತಿ. ಈ ಉತ್ಸವ ಮಕ್ಕಳು ಇರ್ತಾರೆ ಅನ್ಸುತ್ತೆ ಇಲ್ಲಿ. ಎಲ್ಲರೂ ತಂದು ಕಸ ಎಲ್ಬೇಕಲ್ಲೇ ಹೋಗ್ಯಾರ. ಕರೆಕ್ಟ್ ಹಂಗೆ ಹಾಕಿ ಇಡಬೇಕು, ಆಮೇಲೆ ಬಂದು ಅವ್ರು ತೊಗೊಂಡು ಹೋಗ್ತಾರೆ. ಅವಾಗ ಅದು ಕ್ಲೀನ್ ಆಗ್ತದೆ ಬೆಂಗಳೂರು. ಅದು ಬಿಟ್ಟು ಹಿಂಗೆ ಎಲ್ಲಿ ಬೇಕು ಅದಲ್ಲೇ ಹೋಗಿದ್ರೆ ಮತ್ತೇನು ಮಧುರ. ನಾನು ಸೌರವ್ ಜೋಶಿ ಹಾಕೊಂಡ್ರೆ ಸಾಯ್ತಿ ಫುಲ್ ಈಗ ಎಲ್ಲ ಕಡೆನೂ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡ್ಡೆ. ಕನ್ನಡದಾಗಿನ ಸೌರವ್ ಜೋಶಿ ಹಾಕೈತಿ ಹಿಂಗಾದ್ರೆ. ಯೋಗೇಶ್ ಬೈ ಏನು ಬೈ ಬೆಳಗ್ಗೆ ಅಡ್ಡಾಡತ್ರಿ? ಹೋಗ್ರು ಚಳಿ ಇದೆ ಮಲ್ಕೊಳ್ಳಿ. ನಿಮಗೆ ಬರ್ತೀರಾ? ಇಲ್ಲಿ ಬಾ, ಅದು ಹೋಗಿ ಮಲ್ಕೋ. ಹೋಗು. ಬೆಂಗಳೂರು ಆಗ ಪಾಪ್ಯುಲೇಷನ್ ಜಾಸ್ತಿ ಐತಲ್ಲ, ಅದರ ಸಂಬಂಧ ಹ್ಯೂಮನ್ ವೇಸ್ಟು ಭಾಳ ಇದಾಗ್ತದೆ, ಕ್ರಿಯೇಟ್ ಆಗ್ತದೆ. ಡೈಲಿ ಜನ್ರೇಟ್ ಮಾಡ್ತಾರೆ ಇಷ್ಟೆಲ್ಲ. ಬೆಂಗಳೂರನ್ನ ಕ್ಲೀನ್ ಮಾಡೋಕ್ಕಂತೇಳಿ ಏನಾರ ಒಂದು ಇದನ್ನ ಇಡ್ಬೇಕು ಅನ್ಸುತ್ತೆ, ಒಂದು ಬೋರ್ಡ್ ಕ್ರಿಯೇಟ್ ಮಾಡಬೇಕು. ಅದನ್ನು ಪ್ರೈವೇಟೈಸೇಷನ್ ಮಾಡಿ ಪ್ರೈವೇಟ್ದವ್ರು ಕೊಟ್ಬಿಡ್ಬೇಕು. ಸ್ವಲ್ಪ ಬರೋ ಇದನ್ನು ಸ್ವಲ್ಪ ಟ್ರಾಫಿಕನ್ನು ಎರಡೂ ಮ್ಯಾನೇಜ್ ಮಾಡಿರಿ ಅಂತೇಳಿ ಅಫ್ಕೋರ್ಸ್ ಮಾಡ್ತಾರೆ. ಅದು ಸ್ವಲ್ಪ ಫಂಡರ ಟ್ಯಾಕ್ಸ್ ಮನಿ ಒಳಗಿಂದರ ದುಡ್ಡು ಕೊಟ್ಟ. ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇರ್ತೈತೆ. ಯಾವ ಸ್ಮಾಲ್ ಥಿಂಗ್ಸನ್ನು ಫಿಕ್ಸ್ ಮಾಡಿದ್ರೆ ನಮ್ಗೆ ಮುಗಿದೋಯ್ತು, ವರ್ಕ್ ಆಗ್ತೈತೆ ಎಲ್ಲ. ದೊಡ್ಡ ಜಗಳ ಹೋಗಿದ್ದೆ ಇಲ್ಲಿ ಬ್ರೋಗಳು ಮಾಡಿದೆ.
ಏ ಸಾಕು ಹೋಗ್ರು. ಚಾರ್ಲಿ 777 ಡಾಗ್ ಲವರ್. ನೋಡಿ ಇಲ್ಲೇ ಕಕ್ಕ ಮಾಡಿಸಿದ್ರು ಇವ್ರ. ಸ್ಟ್ರೀಟ್ ಡಾಗ್ ತೊಗೊಂಬಂದೆ, ಸ್ಟ್ರೀಟ್ ಮೇಲೆ ಇವ್ರದ್ದು ಡಾಗ್ ತೊಗೊಂಬಂದೆ. ಹುಚ್ಚ ಮಕ್ಕಳು ಓನರ್ ಪ್ಯಾಕೆಟ್ನ ಹಾಕ್ಬೇಕಂತ ಅಲ್ಲಿ ನಾವೊಂದು ಯೂಟ್ಯೂಬ್ ಚಾನಲ್ದಾಗ ನೋಡಿ, ನಾವು ಅವ್ನ ಮನೆ ಮುಂದೆ ಏನಾರ ಇದನ್ನ ಮಾಡಿದ್ದೆ ತಿರ್ಗೋ ನಾಯಿ ಕಕ್ಕ, ಅದನ್ನು ತೊಗೊಂಡೋಗಿ ಯಾರ್ದು ನಾಯಿ ಇರ್ತದ್ಲೆ ಅವ್ರಿಗೆ ಕಾರ್ ಮೇಲೆ ಹಾಕಿ ಬರ್ತಿದ್ದ ನಾವು. ಇಲ್ಲಿ ಅದನ್ನು ಮಾಡಬೇಕು. ಹುಚ್ಚ ಮಕ್ಕಳು ಎಲ್ಲೆಲ್ಲಾರ ಕರ್ಕೊಂಬಂದು ನಾಯಿಗಿಂದ ಕಕ್ಕ ಮಾಡಿಸಿದ್ರೆ ಸ್ಟ್ರೀಟ್ ಮತ್ತೆ ಹಂಗೆ ಕ್ಲೀನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾ ಕ್ಯಾಮ್ರಾ ತೆಗ್ದೇನೆ ತಲೆಯೆಲ್ಲ ಕೂದಲ ಎಲ್ಲ ಸರಿ ಮಾಡ್ಕೊಂಡ ನಾವು ಬರ್ತೀವಿ ನಾವು. ಓ ಇದು ಯಾವುದೋ ಚಲೋ ಮಾಡಿದಾರೆ ನೋಡಿ, ಅದನ್ನು ಲಿವ್ ಸ್ಪೇಸ್ ಅಂತೇಳಿ. ಲಿವ್ ಸ್ಪೇಸ್ ಹೋಮ್ ಯುವರ್ ಹೋಮ್. ಯುವರ್ ಹೋಮ್ ಸೂಪರ್ ಸ್ಟೋರ್ ಅಂತ ಹಾಕ್ಯಾರು. ಬೆಡ್ ಆ್ಯಂಡ್ ಬಾತ್ ಲೈನ್ಸ್ ಇಲ್ಲಿ ಇದೈತೆ ಮರ ಸಾಲ್ಟ್ ಇರ್ಸಿದ್ರ. ನೋಡು ಈಗ ಮಲ್ಟಿಪ್ಲೆಕ್ಸ್ ಇದು ರ್ಯಾಡಿಸನ್ ಬ್ಲೂ. ಫಸ್ಟ್ ನಂದು ರ್ಯಾಡಿಸಸ್ ಜೋನದಾಗ ಎಲ್ಲರೂ ನಾವು ರ್ಯಾಡಿಸಸ್ ಅಂತ ಹೇಳಿದಾಗ ಎಲ್ಲ ರ್ಯಾಡಿಸನ್ ಅನ್ಕೊಂಬಿಟ್ಟಾರೆ. ಬ್ರೋ ಹೋಟೆಲ್ದಾಗ ಕೆಲಸ ಮಾಡ್ತೀವಿ. ಹಾಂ ಬ್ರೋ ಹೋಟೆಲ್ದಾಗ ವೇಟ್ರಾಗಿ ಕೆಲಸ ಮಾಡ್ತೇನೆ ಅಂದೇನೆ. ಆಮೇಲೆ ಗೊತ್ತಾದ ನಮ್ಮ ಕಂಪನಿ ರ್ಯಾಡಿಸಸ್, ನಾಟ್ ರ್ಯಾಡಿಸನ್ ಬ್ಲೂ ಲೌಡೇಸ್. ಮತ್ತು ಇನ್ನೊಂದು ರ್ಯಾಡಿಸನ್ ಬ್ಲೂ ಫೇಮಸ್ ಐತಿ, ಎಲ್ಲರೂ ನೋಡ್ಯಾರ. ರ್ಯಾಡಿಸಸ್ ಯಾರಿಗೂ ಗೊತ್ತೇ ಇಲ್ಲ. ಚೇಂಜ್ ಮಾಡೋಣ ನಮ್ಮ ರ್ಯಾಡಿಸಸ್ ಅಂತೇಳಿ ನೇಮ್ ತೆಗೆದ ಏರ್ಲೈನ್ಸ್ ಅಂತ ಆಗ್ಬಿಟ್ಟು ನಾವು ಸುಮ್ಮನೆ ನಾವು ಫೇಮಸ್ ಆಗಿಬಿಡ್ತೇವೆ. ಇದು ಜಿಮ್ ಲಿಫ್ಟ್. ಇದು ಮಲ್ಟಿಪ್ಲೆಕ್ಸ್ ಇದು. ಇದು ಮೆಟ್ರೋ ನೋಡಿ. ಇದೆಲ್ಲ ಆಟೋದವರೆಲ್ಲ ಪಿಕ್ ಮಾಡಕ್ಕೆ ಬಂದಾರ. ಸೈಡಿಗೆ ಹೋಗ್ರು ನೋಡಲ್ಲಿ ಗಾಡಿ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ವಾಟ್ ಬೆಂಗಳೂರಿನಾಗ ಇಷ್ಟು ಮಿನಿಮಮ್ ಟ್ರಾಫಿಕ್ ಅಂತ ಇರಬೇಕು, ಅದನ್ನು ಇವ್ರು ಮೈಂಟೈನ್ ಮಾಡ್ತಾರಲ್ಲ. You guys are seeing, right? Stop there. No, right? Peace. Stay strong. Giant Jim. ಮೊಬೈಲ್ ತಿರ್ಗೋದೈತಿ. ಸಾಕು ಸಾಕು ಸಾಕಿಲ್ಲ ತಗೊಂಡು
25 ಮಿನಿಟ್ಸ್ ಆಗೈತೆ ಆಲ್ರೆಡಿ. ಇದೇ ಜಿಮ್ಮು.